ಎಕ್ಸಸೈಸ್ 8.2 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಎ ಪ್ಯಾರಾಗ್ರಾಮ್ ಎ ಬಿ ಸಿ ಡಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಬಂದ್ಬಿಟ್ಟು ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ಸ್ ಎ ಬಿ ಅಂಡ್ ಸಿ ಡಿ. ಓಕೆ, ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಸಿ ಡಿ ಅಂತ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನು, ಸಿ ಫಿಗರ್ ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈಗ ಏನ್ ಪ್ರೂವ್ ಮಾಡ್ಬೇಕು, ಶೋ ದಟ್ ದ ಲೈನ್ ಸೆಗ್ಮೆಂಟ್ ಎ ಎಫ್ ಅಂಡ್ ಇ ಸಿ ಟ್ರೈಸೆಕ್ಟ್ ದ ಡಯಾಗ್ನಲ್ ಬಿ ಡಿ. ಇದ್ರ ಅರ್ಥ ಏನ್ ನೋಡ್ರಿ ಫಸ್ಟ್. ಓಕೆ, ಪ್ರೂವ್ ಬಂದ್ಬಿಟ್ಟು, ಓಕೆ, ಈಗ ಲೈನ್ ಇದೆ ಅಲ್ಲ, ಓಕೆ, ಎ ಎಫ್ ಮತ್ತೆ ಇ ಸಿ ಇವೆರಡು. ಓಕೆ, ನಾನು ನಿಮ್ಗೆ ನೀಟಾಗಿ ತೋರಿಸ್ತೀನಿ ನೋಡ್ರಿ. ಎ ಎಫ್ ಮತ್ತೆ ಇ ಸಿ ಬಂದ್ಬಿಟ್ಟು ಇವೆರಡು ಲೈನ್ ಬಂದ್ಬಿಟ್ಟು ಈ ಡಿ ಬಿ ಇದಲ್ಲ, ಈ ಡಿ ಬಿ ಲೈನ್ ಬ್ಲಾಕ್ ಕಲರ್ ಇಂದ ಮೆನ್ಷನ್ ಮಾಡ್ತೀನಿ. ಈ ಡಿ ಬಿ ಲೈನ್ ಇದೆ ಅಲ್ಲ, ಡಿ ಬಿ ಲೈನ್ ಟ್ರೈಸೆಕ್ಟ್ ಅಂದ್ರೆ 3 ಈಕ್ವಲ್ ಪಾರ್ಟ್ಸ್. 3 ಈಕ್ವಲ್ ಪಾರ್ಟ್ಸ್ ಅಂದ್ರೆ ಡಿ ಪಿ ಎಷ್ಟಿರ್ತತೋ ಪಿ ಕ್ಯೂ ಕೂಡ ಅಷ್ಟೇ ಇರ್ಬೇಕು, ಪಿ ಕ್ಯೂ ಎಷ್ಟಿರ್ತತೋ ಕ್ಯೂ ಪಿ ಕೂಡ ಅಷ್ಟೇ ಇರ್ಬೇಕಂತ ಪ್ರೂವ್ ಮಾಡ್ಬೇಕು. ಸೊ ಈಗ ಪ್ರೂವ್ ಏನ್ ಮಾಡ್ಬೇಕು, ನಾನು ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಬಿ ಅಂತ ಪ್ರೂವ್ ಮಾಡ್ಬೇಕು. ಸೊ ಇದನ್ನ ಏನ್ ಮಾಡ್ತೀನಿ, ನಾನು ಎರೇಸ್ ಮಾಡ್ಬಿಡ್ತೀನಿ ಇದನ್ನು. ಓಕೆನಾ, ಪ್ರೂಫ್ ಯಾವ ತರ ಮಾಡ್ಬೇಕು ನೋಡೋಣ. ಓಕೆ, ಈಗ ಪ್ಯಾರಾಗ್ರಾಮ್ ಅಂತಂದ್ರೆ ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಪ್ಯಾರಾಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ತಾನೆ. ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರಿಬಹುದು. ಸೊ ನಾನೇನ್ ಬರಿಬಹುದು, ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರಿತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡ್ತೀನಿ. ಎರಡನ್ನ 2 ಇಂದ ಡಿವೈಡ್ ಮಾಡ್ತೀನಿ. ನಮ್ಗೆ ಏನಾಗುತ್ತೆ ನೋಡ್ರಿ, ಎ ಬಿ ಬೈ 2 ಇಸ್ ಈಕ್ವಲ್ ಟು ಡಿ ಸಿ ಬೈ 2. ಓಕೆ, ಸೊ ನೀವೇ ನೋಡಿದ್ರೆ ಈಗ ಎ ಬಿ ಅಲ್ಲಿ ಅರ್ಧ ಏನಾಗುತ್ತೆ, ಎ ಇ ಇಲ್ಲ ಇ ಬಿ ಆಗುತ್ತೆ. ಯಾಕಂದ್ರೆ ಈ ಮಿಡ್ ಪಾಯಿಂಟ್ ಇರೋದ್ರಿಂದ ಎ ಬಿ ಅಲ್ಲಿ ಅರ್ಧ ಮಾಡಿದ್ರೆ ಎ ಇ ಆಗುತ್ತೆ ಇಲ್ಲ ಇ ಬಿ ಆಗುತ್ತೆ. ಸೊ ನಾನೇನ್ ತಗೊಂತೀನಿ ಇಲ್ಲಿ, ಎ ಇ ಅಂತ ತಗೊಂತೀನಿ. ಓಕೆ, ಡಿ ಸಿ ಅಲ್ಲಿ ಅರ್ಧ, ಇದು ಡಿ ಸಿ, ಡಿ ಸಿ ಅಲ್ಲಿ ಅರ್ಧ, ಇದು ಎಫ್ ಮಿಡ್ ಪಾಯಿಂಟ್ ಅಂದ್ರೆ ಡಿ ಎಫ್ ಅನ್ ಆಗುತ್ತೆ ಇಲ್ಲ ಎಫ್ ಸಿ ಅನ್ ಆಗುತ್ತೆ. ಸೊ ನಾನು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀನಿ, ಎಫ್ ಸಿ ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಬರಿತೀನಿ. ಸೊ ಈಗ ನನಗೆ ಏನ್ ಗೊತ್ತಾಯ್ತು, ಎ ಇ ಇಸ್ ಈಕ್ವಲ್ ಟು ಎಫ್ ಸಿ ಅಂತ ಗೊತ್ತಾಯ್ತು. ಇದು ಈಕ್ವೇಶನ್ 1. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ರಬ್ ಮಾಡ್ತೀನಿ. ಈಗ ಪ್ಯಾರಾಗ್ರಾಮ್ ಅಂತಂದ್ರೆ ಅಪೋಸಿಟ್ ಸೈಡ್ ಏನಿರುತ್ತೆ, ಅಪೋಸಿಟ್ ಸೈಡ್ ಪ್ಯಾರಲಲ್ ಇರುತ್ತೆ. ಎ ಬಿ ಪ್ಯಾರಲಲ್ ಟು ಡಿ ಸಿ ಅಂತ ಗೊತ್ತು. ಪ್ಯಾರಾಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಪ್ಯಾರಲಲ್. ಈಗ ನಾನು ಎ ಬಿ ಪ್ಯಾರಲಲ್ ಟು ಡಿ ಸಿ ನ ನಾನು ಎ ಇ ಪ್ಯಾರಲಲ್ ಟು ಎಫ್ ಸಿ ಬರಿಬೋದಾ? ಯಾಕಂದ್ರೆ ಎ ಬಿ ನ ನಾನು ಎ ಇ ಅಂತ ಬರಿಬಹುದು. ಓಕೆ, ಸೊ ಆಮೇಲೆ ಇಲ್ಲಿ ಎಫ್ ಸಿ ಅಂತ ಬರಿಬಹುದು. ಯಾಕಂದ್ರೆ ಇಲ್ಲಿ ಡಿ ಎಫ್ ಅಂದ್ರೆ ತಗೋಬೋದಿಲ್ಲ, ಎಫ್ ಸಿ ಅನ್ನ ತಗೋಬಹುದು. ಯಾಕಂದ್ರೆ ಇದಿಷ್ಟು ಪ್ಯಾರಲಲ್ ಇರುತ್ತೆ, ಹೌದಾ? ಸೊ ಇದಿಷ್ಟು ಕಾಲ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಇವ್ರಿಬ್ಬರನ್ನ ಅಷ್ಟೇ ತಗೊಂತೀನಿ. ಸೊ ಇಂಡೈರೆಕ್ಟ್ ಆಗಿ ಏನ್ ಬರಿಬಹುದು, ನಾನು ಎ ಇ ಪ್ಯಾರಲಲ್ ಟು ಇ ಸಿ ಕೂಡ ಬರಿಬಹುದು ಅವಾಗ. ಓಕೆ, ಸೊ ನಿಮ್ಗೆ ಏನಂತಂದ್ರೆ, ಓಕೆ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇದು ಬಂದ್ಬಿಟ್ಟು ಇವ್ರಿಬ್ರು ಪ್ಯಾರಲಲ್ ಇದಾರ ಅಂತಂದ್ರೆ ಅವಾಗ ಆಟೋಮೆಟಿಕ್ ಇವ್ರು ಕೂಡ ಪ್ಯಾರಲಲ್ ಇರ್ತದೆ. ಓಕೆ, ಸೊ ನಾನು ಇವಾಗ ಏನ್ ಬರಿಬಹುದು, ಇದನ್ನ ಈಕ್ವೇಶನ್ 2 ಅಂತ ಬರಿತೀನಿ. ಇಲ್ಲಿ ಬರಿತೀನಿ ಎ ಇ ಪ್ಯಾರಲಲ್ ಟು ಇ ಸಿ ಎಫ್ ಸಿ ಅಂತ ಬರಿತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಏನಿದು ಎಫ್ ಸಿ ಇದು. ಓಕೆ, ಸೊ ಇಲ್ಲಿ ಕೂಡ ಏನು ಎಫ್ ಸಿ, ಇದು ಈಕ್ವೇಶನ್ 2. ಓಕೆ, ನೀವೇ ನೋಡ್ರಿ 1 and 2 ಇಂದ ಏನ್ ಬರಿಬಹುದು, ಈಕ್ವೇಶನ್ 1 and 2 ಇಂದ. ಓಕೆ, ಈಗ ಎ ಇ ಮತ್ತೆ ಎಫ್ ಸಿ ಈಕ್ವಲ್ ಇದಾರೆ. ಓಕೆ, ಈಕ್ವಲ್ ಇದಾರೆ, ಆಮೇಲೆ ಪ್ಯಾರಲಲ್ ಇದಾರೆ. ಓಕೆ, ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, 1 ಪೇರ್ ಆಫ್ ಅಪೋಸಿಟ್ ಸೈಡ್ ಈಕ್ವಲ್ ಮತ್ತೆ ಪ್ಯಾರಲಲ್ ಎರಡು ಇದ್ರೆ ಅವಾಗ ನಾವು ಪ್ಯಾರಾಗ್ರಾಮ್ ಅಂತ ಬರಿಬಹುದು. ಇಲ್ಲಿ ಏನ್ ಬರಿಬೋತೀನಿ ಅಂದ್ರೆ, ಸಿನ್ಸ್ 1 ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಇರೋದ್ರಿಂದ ನಾವೇನ್ ಬರಿಬಹುದು, ವಿ ಕ್ಯಾನ್ ಸೇ. ಓಕೆ, ಸೊ ಅವಾಗ ಅದು ಪ್ಯಾರಾಗ್ರಾಮ್ ಯಾವ್ದಾಗುತ್ತೆ, ಇದಿಷ್ಟು ಪ್ಯಾರಾಗ್ರಾಮು
ಓಕೆ, ಇದು ಬಂದ್ಬಿಟ್ಟು ಪ್ಯಾರಾಗ್ರಾಮ್ ಆಗುತ್ತೆ. ಸೊ ಯಾವ್ದದು, ವಿ ಕ್ಯಾನ್ ಸೇ AECF ಈಸ್ ಎ ಪ್ಯಾರಾಗ್ರಾಮ್ ಅಂತ ಬರಿಬಹುದು. ಸೊ ಇದನ್ನ ಈಕ್ವೇಶನ್ 3 ಅಂತ ಬರಿತೀನಿ. ಸೊ ಇಲ್ಲಿ ಬರ್ಬಿಡ್ತೀನಿ, AECF ಈಸ್ ಎ ಪ್ಯಾರಾಗ್ರಾಮ್. ಓಕೆ, ಇದು ಬಂದ್ಬಿಟ್ಟು ಈಕ್ವೇಶನ್ 3. ಓಕೆ, ಈ ಪ್ಯಾರಾಗ್ರಾಮ್ ಅಂತ ಗೊತ್ತಾಯ್ತು. ಈ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂತಂದ್ರೆ, ಈ ಒಂದು ಟ್ರಯಾಂಗಲ್ ತಗೊಂಡೆ ಅನ್ಕೋಣ. ಓಕೆ, ABC. ಓಕೆ, ಅದರಲ್ಲಿ ಒಂದು ಮಿಡ್ ಪಾಯಿಂಟ್ ತಗೊಂಡು, ಓಕೆ, ಆ ಮಿಡ್ ಪಾಯಿಂಟ್ ಇಂದ ಈ ಅಪೋಸಿಟ್ ಸೈಡ್ ಪ್ಯಾರಲಲ್ ಹಾಕಿದ್ರೆ, ಓಕೆ, ಅದು ಎಲ್ಲಿ ಟಚ್ ಆಗುತ್ತಲ್ಲ, ಇವರಿಬ್ರು ಪ್ಯಾರಲಲ್ ಹಾಕಿದಾಗ ಎಲ್ಲಿ ಟಚ್ ಆಗುತ್ತಲ್ಲ ಆ ಪಾಯಿಂಟ್ ಆಟೋಮೆಟಿಕ್ಲಿ ಅದೇನಾಗುತ್ತೆ, ಮಿಡ್ ಪಾಯಿಂಟ್ ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಏನಂತ ಕರಿತೀವಿ, ಇದನ್ನ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಕರಿತೀವಿ. ಓಕೆ, ಸೊ ಇದು ಗೊತ್ತಿರಬೇಕು ಬೇಸಿಕ್ ನಿಮಗೆ. ಓಕೆ, ಸೊ ಆ ಬೇಸಿಕ್ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ನೀವೇ ನೋಡ್ರಿ, ನಾನು ಯಾವ ಟ್ರಯಾಂಗಲ್ ತಗೊಂತೀನಿ ಅಂದ್ರೆ DCQ ಟ್ರಯಾಂಗಲ್ ತಗೊಂತೀನಿ. ಓಕೆ, ಯಾವ ಟ್ರಯಾಂಗಲ್, ಇನ್ ಟ್ರಯಾಂಗಲ್ DCQ ತಗೊಂತೀನಿ. ಈ DCQ ಅಲ್ಲಿ ನನಗೇನ್ ಗೊತ್ತು, F ಬಂದು ಮಿಡ್ ಪಾಯಿಂಟ್ ಅಂತ ಗೊತ್ತು, F ಇಸ್ ಮಿಡ್ ಪಾಯಿಂಟ್ ಅಂತ ಗೊತ್ತು. ಆಮೇಲೆ ನೀವೇ ನೋಡ್ರಿ, ಪ್ಯಾರಾಗ್ರಾಮ್ ಅಂತ ಗೊತ್ತೌದಾ, ಈ AF ಪ್ಯಾರಲಲ್ ಟು EC ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಇವ್ರಿಬ್ರು ಪ್ಯಾರಲಲ್ ಅಂತಂದ್ರೆ ನಾವೇನ್ ಬರಿಬಹುದು, FP ಪ್ಯಾರಲಲ್ ಟು CQ ಅಂತ ಬರಿಬಹುದು. ಸೊ ನಾವೇನ್ ಬರಿಬಹುದು, FP ಪ್ಯಾರಲಲ್ ಟು CQ ಅಂತ ಬರಿಬಹುದು. ಓಕೆ, ಸೊ ಇವಾಗ ನೀವೇ ನೋಡ್ರಿ, ಈ ಮಿಡ್ ಪಾಯಿಂಟ್ ಇಂದ, ಓಕೆ, ನಾನು ಇದಕ್ ಪ್ಯಾರಲಲ್ ಹಾಕಿದ್ರೆ, ಓಕೆ, ಈ ಮಿಡ್ ಪಾಯಿಂಟ್ ಇಂದ ಪ್ಯಾರಲಲ್ ಆಗಿದ್ರೆ ಆಟೋಮೆಟಿಕ್ಲಿ ಈ ಪಾಯಿಂಟ್ ಅಂದ್ರೆ P ಪಾಯಿಂಟ್ ಮಿಡ್ ಪಾಯಿಂಟ್ ಆಗುತ್ತೆ. ಯಾರ್ ಮಿಡ್ ಪಾಯಿಂಟ್, P is ಮಿಡ್ ಪಾಯಿಂಟ್ ಆಫ್ PQ. ಸೊ ಏನಾಗುತ್ತೆ, P is ಮಿಡ್ ಪಾಯಿಂಟ್ ಆಫ್ PQ ಆಗುತ್ತೆ. ಸೊ ಅವಾಗ ಮಿಡ್ ಪಾಯಿಂಟ್ ಅಂದ್ರೆ ಅರ್ಥ ಏನು, TP ಎಷ್ಟಿರುತ್ತೋ PQ ಕೂಡ ಅಷ್ಟಿರುತ್ತೆ. ಸೊ ಏನು, TP is equal to PQ ಅಂತ ಬರಿಬಹುದು. ಇದು ಬಂದು ಈಕ್ವೇಶನ್ 4. ಓಕೆ, ಸೊ ಇಲ್ಲಿ ಮೆನ್ಷನ್ ಮಾಡ್ತೀನಿ. ನಮ್ಗೆ ಈಗ ಏನ್ ಬಂದಿದೆ, DP is equal to PQ, ಇದು ಈಕ್ವೇಶನ್ 4 ಅಂತ ಬಂದಿದೆ. ಓಕೆ, ನಾನೇನ್ ಮಾಡ್ತೀನಿ, ಇವಾಗ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ಇದನ್ನ ಕೂಡ ನಾನು ಈ ಡಯಾಗ್ರಾಮ್ ಅಲ್ಲಿ ಎರೇಸ್ ಮಾಡ್ತೀನಿ. ನೆಕ್ಸ್ಟ್ ಯಾವ ಟ್ರಯಾಂಗಲ್ ತಗೊಂತೀನಿ ನೋಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ ಟ್ರಯಾಂಗಲ್. ಓಕೆ, ಯಾವ ಟ್ರಯಾಂಗಲ್ ತಗೊಂತೀನಿ ಅಂದ್ರೆ APB ತಗೊಂತೀನಿ. ಓಕೆ, ಇನ್ ಟ್ರಯಾಂಗಲ್ APB. ಓಕೆ, ನಮಗೆ ಇದ್ರಲ್ಲಿ ಏನ್ ಗೊತ್ತು, ಈ ಬಂದು ಮಿಡ್ ಪಾಯಿಂಟ್ ಅಂತ ಗೊತ್ತು, ಈ ಇಸ್ ಮಿಡ್ ಪಾಯಿಂಟ್, ಅದು ಅವರೇ ಕೊಟ್ಟಿದ್ದಾರೆ, ಈ ಮಿಡ್ ಪಾಯಿಂಟ್ ಅಂತ ಗೊತ್ತು. ಓಕೆ, ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಗೆ ಆಲ್ರೆಡಿ ಏನ್ ಗೊತ್ತು, ಇವರಿಬ್ರು ಪ್ಯಾರಲಲ್, AF ಪ್ಯಾರಲಲ್ ಟು EC ಅಂತ ಗೊತ್ತು. AF ಪ್ಯಾರಲಲ್ ಟು EC ಇದ್ರೆ ನಾನು ಇವಾಗ ಏನ್ ಬರಿಬಹುದು, ಆಟೋಮೆಟಿಕ್ EQ ಪ್ಯಾರಲಲ್ ಟು AP ಅಂತ ಬರಿಬಹುದು. ಹೌದಾ, ಸೊ ಏನ್ ಬರಿಬಹುದು ಇಲ್ಲಿ, EQ ಪ್ಯಾರಲಲ್ ಟು AP ಅಂತ ಬರಿಬಹುದು. ಈಗ ಒಂದು ಮಿಡ್ ಪಾಯಿಂಟ್ ಇಂದ ನಾನು ಈ ಇದಕ್ ಪ್ಯಾರಲಲ್ ಹಾಕಿದ್ರೆ, ಇದಕ್ ಪ್ಯಾರಲಲ್ ಆಗಿದ್ರೆ, ಈ ಮಿಡ್ ಪಾಯಿಂಟ್ ಇಂದ ಪ್ಯಾರಲಲ್ ಆಗಿದ್ರೆ ಇವಾಗ ಈ Q ಪಾಯಿಂಟ್ ಏನಾಗುತ್ತೆ, ಮಿಡ್ ಪಾಯಿಂಟ್ ಆಗುತ್ತೆ. Q is ಮಿಡ್ ಪಾಯಿಂಟ್ ಆಫ್ PB ಆಗುತ್ತೆ. ಇದು ಎಲ್ಲೆಂತ ಬರ್ದ್ವಿ, ಬೈ ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಸೊ MT ಅಂದ್ರೆ ಮಿಡ್ ಪಾಯಿಂಟ್ ಥಿಯರಮ್, ಕಾನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. Q ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಅಂತ ಗೊತ್ತಾಯ್ತು. ಮಿಡ್ ಪಾಯಿಂಟ್ ಇದಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ, ಅಂದ್ರೆ ನಥಿಂಗ್. PQ is equal to QB ಅಂತ ಬರಿಬಹುದು. ಓಕೆ, ಮಿಡ್ ಪಾಯಿಂಟ್ ಅಂದ್ರೆ ಇದು ಬಂದು ಈಕ್ವೇಶನ್ 5 ಅಂತ ಬರಿತೀನಿ. ಓಕೆ, ಈಗ ನೀವು ನೋಡಿದ್ರೆ ಈಕ್ವೇಶನ್ 4 ಏನ್ ಬಂತು, DP is equal to PQ ಅಂತ ಬಂತು, ಇದು ಈಕ್ವೇಶನ್ 4. ಓಕೆ, ಇಲ್ಲಿದೆ ನೋಡ್ರಿ ಈಕ್ವೇಶನ್ 4 ಇದು ಬಂತು. ಈಕ್ವೇಶನ್ 5 ಏನ್ ಬಂದಿದೆ, PQ is equal to QB ಅಂತ ಬಂದಿದೆ, ಈಕ್ವೇಶನ್ 5. ಸೊ ಫ್ರಮ್ 4 and 5 ಏನ್ ಬರಿಬಹುದು, ಇದನ್ನ ಕಂಬೈಂಡ್ ಆಗಿ ಬರೆದ್ರೆ DP is equal to PQ is equal to QB ಅಂತ ಬರಿಬಹುದು. ಸೊ ಇದನ್ನೇ ತಾನೇ ನಾವು ಪ್ರೂವ್ ಮಾಡ್ಬೇಕಾಗಿದ್ದು. ಓಕೆ, ಸೊ ಅದನ್ನ ಪ್ರೂವ್ ಮಾಡಿದ್ವಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಕ್ವಾಡ್ರಿಲ್ಯಾಟರಲ್ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದು, ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.